ಸ್ನೇಹಿತರೆ, ಕನ್ನಡ ಗೋಲ್ಡನ್ ಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ನೀವು ನಿಮ್ಮ ಸಂಗಾತಿಯ ಹುಡುಕಾಟದಲ್ಲಿದ್ದೀರಾ? ಎಷ್ಟೇ ಹುಡುಕಿದರೂ ನಿಮಗೆ ಸರಿಹೊಂದುವ ಸಂಗಾತಿ ನಿಮಗೆ ಸಿಗುತ್ತಾ ಇಲ್ಲವಾ? ಅಥವಾ ನಿಮ್ಮ ಪ್ರತಿಯೊಂದು ಸಂಬಂಧವು ವೇಗವಾಗಿ ಕೊನೆಗೊಳ್ತಾ ಇದೆಯಾ? ಹಾಗಿದ್ದರೆ ನೀವು ನಿಮ್ಮೊಳಗೆ ಕೆಲ ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಅವುಗಳ ಬಗ್ಗೆ ತಿಳಿಯೋಣ ಬನ್ನಿ. ಸ್ನೇಹಿತರೆ, ತಮ್ಮ ಜೀವನದುದ್ದಕ್ಕೂ ಸಿಂಗಲ್ ಆಗಿ ಹ್ಯಾಪಿಯಾಗಿರಲು ಇಷ್ಟಪಡುವ ಅನೇಕ ಜನರು ನಮ್ಮ ಸುತ್ತಲೂ ಇದ್ದಾರೆ ಎಂಬುದರಲ್ಲಿ ಡೌಟೇ ಇಲ್ಲ. ಏಕೆಂದರೆ ಅವರು ಸೀರಿಯಸ್ ರಿಲೇಷನ್ಶಿಪ್ನಲ್ಲಿರಲು ಇಷ್ಟಪಡೋದೇ ಇಲ್ಲ. ಆದರೆ ಕೆಲವು ಜನರು ಕೆಲವು ಸಂದರ್ಭಗಳಿಂದಾಗಿ, ಕಾರಣಗಳಿಂದಾಗಿ ಜೀವನದುದ್ದಕ್ಕೂ ಅಥವಾ ತಮ್ಮ ಮದುವೆಯ ವಯಸ್ಸು ತಲುಪುವವರೆಗೂ ಸಿಂಗಲ್ಲಾಗೇ ಉಳಿಯುತ್ತಾರೆ. ಅವರು ತಮ್ಮ ಆಯ್ಕೆಯ ಸಂಗಾತಿಯನ್ನು ಹುಡುಕುವಲ್ಲಿ ಸಾಕಷ್ಟು ತೊಂದರೆ ಎದುರಿಸುತ್ತಾರೆ. ಇದಕ್ಕೆ ಕಾರಣ ಏನು ಅನ್ನೋದನ್ನು ನೋಡೋಣ ಬನ್ನಿ. ನಾನು ಇನ್ನೂ ಯಾಕೆ ಸಿಂಗಲ್ ಆಗಿದ್ದೇನೆ ಎಂಬ ಪ್ರಶ್ನೆಗೆ ಹೆಚ್ಚಿನ ಜನರು ಇನ್ನೂ ಉತ್ತರ ಹುಡುಕುತ್ತಿದ್ದಾರೆ. ಆದರೆ ನೀವು ಸಿಂಗಲ್ ಆಗಿರೋದು ನಿಮ್ಮ ತಪ್ಪಲ್ಲ ಬಿಡಿ. ಮತ್ತು ಯಾರ ತಪ್ಪು ಅಂತ ಕೇಳ್ತೀರಾ? ನಿಮ್ಮಲ್ಲಿನ ಕೆಲ ಅಭ್ಯಾಸಗಳಿಂದಾಗಿ ನೀವು ಕೊನೆವರೆಗೂ ಸಿಂಗಲ್ ಆಗಿ ಉಳಿಯುತ್ತೀರಿ. ಮೊದಲನೆಯದಾಗಿ, ತುಂಬ ನಿರೀಕ್ಷೆಗಳನ್ನು ಹೊಂದಿರೋದು. ನಿಮ್ಮ ಸಂಗಾತಿಯಿಂದ ಹೆಚ್ಚಿನ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳೋದು ಯಾವುದೇ ಸಂಬಂಧಕ್ಕೆ ಸೂಕ್ತವಲ್ಲ. ಏಕೆಂದರೆ ಸ್ವಲ್ಪ ಸಮಯದ ನಂತರ ಸಂಗಾತಿಗೆ ನಿಮ್ಮ ನಿರೀಕ್ಷೆಗಳನ್ನು ಪೂರೈಸಲು ಸಾಧ್ಯವಾಗದೇ ಇರಬಹುದು. ಇದರಿಂದ ನಿಮಗೆ ಹೆಚ್ಚಿನ ಸಮಸ್ಯೆ ಉಂಟಾಗುತ್ತೆ. ಸ್ನೇಹಿತರೆ, ಎಲ್ಲ ಸಮಯದಲ್ಲೂ ನಿಮ್ಮ ಆಸೆಯನ್ನು ಪೂರೈಸುವ ವ್ಯಕ್ತಿಯನ್ನು ಕಂಡುಹಿಡಿಯುವುದು ತುಂಬಾ ಕಷ್ಟ. ಅದು ಪ್ರೀತಿಯಾಗಿರಲಿ ಅಥವಾ ಮದುವೆಯೇ ಆಗಿರಲಿ. ಜನರು ಯಾವಾಗಲೂ ತಮ್ಮ ಸಂಬಂಧದಲ್ಲಿ ಕೊಡುಕೊಳ್ಳುವಿಕೆಯ ನಿಯಮವನ್ನು ಅನುಸರಿಸುತ್ತಾರೆ. ನಿಮ್ಮ ಸಂಗಾತಿಗೆ ವಿಶೇಷ ಭಾವನೆ ಮೂಡಿಸಲು ನೀವು ಸಾಧ್ಯವಿರುವ ಎಲ್ಲವನ್ನೂ ಮಾಡಿದರೆ ನಂಬಿ ಅವರು ನಿಮ್ಮ ದಿನವನ್ನು ವಿಶೇಷವಾಗಿಸಲು ಯಾವುದೇ ಅವಕಾಶವನ್ನು ಬಿಡುವುದಿಲ್ಲ. ಇನ್ನು ಎರಡನೆಯದಾಗಿ, ಸಂಗಾತಿಯೊಂದಿಗೆ ಮುಕ್ತವಾಗಿರುವುದು. ತಮ್ಮ ಸಂಗಾತಿಯೊಂದಿಗೆ ತುಂಬ ಓಪನ್ ಆಗಿರಲು ಸಾಧ್ಯವಾಗದ ಜನರು. ಅವರು ಬಯಸದಿದ್ದರೂ ಸಹ ಏಕಾಂಗಿಯಾಗಿರಬೇಕು. ನಿಮ್ಮ ಸಂಗಾತಿಯೊಂದಿಗೆ ನೀವು ಮುಕ್ತವಾಗಿ ಮನಸ್ಸು ಬಿಚ್ಚಿ ಮಾತನಾಡದೇ ಇದ್ದರೆ ಇದರಿಂದ ಸಂಬಂಧದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಏಕೆಂದರೆ ತಮ್ಮ ಸಂಗಾತಿಯ ಮನಸ್ಸು ಅರ್ಥ ಮಾಡಿಕೊಳ್ಳದ ವ್ಯಕ್ತಿಯನ್ನು ಯಾರೂ ಸಹ ಬಯಸುವುದಿಲ್ಲ. ಸಂಬಂಧದ ಬೆಳವಣಿಗೆಗೆ ದಂಪತಿಗಳ ನಡುವಿನ ಉತ್ತಮ ಮತ್ತು ಮುಕ್ತ ಮಾತುಕತೆ ಬಹಳ ಮುಖ್ಯ. ಹಾಗಾಗಿ ನೀವು ಈ ಬದಲಾವಣೆಯನ್ನು ವಿರೋಧಿಸುತ್ತಿದ್ದರೆ ನೀವು ಸಂಬಂಧದ ಆಳಕ್ಕೆ ಹೋಗುವುದನ್ನು ತಡೆಯುತ್ತಿದ್ದೀರಿ ಎಂದರ್ಥ. ಈ ಅಭ್ಯಾಸವನ್ನು ಬಿಟ್ಟು ಸಂಗಾತಿ ಜೊತೆ ಮನಸ್ಸು ಬಿಚ್ಚಿ ಮಾತನಾಡಿ ಸಂಬಂಧವನ್ನು ಗಟ್ಟಿಗೊಳಿಸಿಕೊಳ್ಳಿ. ಇನ್ನು ಮೂರನೆಯದಾಗಿ, ಸಂಬಂಧದಲ್ಲಿ ರಾಜಿ ಮಾಡಿಕೊಳ್ಳುವುದು ತಪ್ಪಲ್ಲ. ಸಂಬಂಧವನ್ನು ಕಾಪಾಡಿಕೊಳ್ಳಲು ಇಬ್ಬರು ವ್ಯಕ್ತಿಗಳು ತಮ್ಮದೇ ಆದ ರೀತಿಯಲ್ಲಿ ರಾಜಿ ಮಾಡಿಕೊಳ್ಳಬೇಕು. ಆದರೆ ಯಾವುದೇ ರಾಜಿ ಇಲ್ಲದ ಸಂಬಂಧದಲ್ಲಿ ದಂಪತಿಗಳ ನಡುವೆ ಆರೋಗ್ಯಕರ ಸಂಬಂಧ ಕಾಪಾಡಿಕೊಳ್ಳುವುದು ತುಂಬ ಕಷ್ಟಕರವಾಗುತ್ತದೆ. ಇನ್ನು ಕಡೆಯದಾಗಿ, ಸಂಗಾತಿಯ ಅಗತ್ಯಗಳನ್ನು ಅರ್ಥ ಮಾಡಿಕೊಳ್ಳದಿರುವುದು. ಪ್ರತಿಯೊಬ್ಬರೂ ತಮ್ಮದೇ ಆದ ಅಗತ್ಯಗಳನ್ನು ಮತ್ತು ಆಸೆಗಳನ್ನು ನೋಡಿಕೊಳ್ಳುತ್ತಾರೆ. ಆದರೆ ತಮ್ಮ ಸಂಗಾತಿ ಅವರಿಂದ ಏನು ಬಯಸುತ್ತಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳದವರಿಗೆ ಆರೋಗ್ಯಕರ ಸಂಬಂಧವನ್ನು ಕಾಪಾಡಿಕೊಳ್ಳುವುದು ತುಂಬಾ ಕಷ್ಟ. ಅಂತಹ ಜನರು ತಮ್ಮ ಅಗತ್ಯಗಳನ್ನು ಪೂರೈಸಲು ಮಾತ್ರ ಉಳಿದಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿರುವ ವಿಷಯವನ್ನು ಸಂಪೂರ್ಣವಾಗಿ ನೀವು ಅರ್ಥ ಮಾಡಿಕೊಂಡರೆ ಆದಷ್ಟು ಬೇಗ ಕಮಿಟೆಡ್ ಆಗುತ್ತೀರಾ. ಅಥವಾ ಮದುವೆಯಾಗಿಯೂ ಸಹ ನೀವು ಸಿಂಗಲ್ ಆಗಿದ್ದರೆ ಆದಷ್ಟು ಬೇಗ ನಿಮ್ಮ ಸಂಬಂಧವನ್ನು ಸರಿ ಮಾಡಿಕೊಳ್ಳುತ್ತೀರಾ. ಸ್ನೇಹಿತರೆ, ಈ ಒಂದು ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ, ಪ್ರೀತಿಪಾತ್ರರಿಗೆ ಹಾಗೂ ಕುಟುಂಬದ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡುವ ಮುಖಾಂತರ ಅವರಿಗೂ ಈ ಬಗ್ಗೆ ತಿಳಿಸಿಕೊಡಿ. ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ಕನ್ನಡ ಗೋಲ್ಡನ್ ಫ್ಯಾಕ್ಟ್ಸ್ KGF ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಳನ್ನು ನೀವು ಪಡಿಬಹುದು. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.